ಲಾರಿಯಲ್ಲಿ ಕ್ಲೀನರ್ ಶವ ಪತ್ತೆ, ಸಾವಿನ ಸುತ್ತ ಕವಿದ ನಿಗೂಢತೆ. ಸ್ಟೇಟ್ ಬ್ಯಾಂಕ್ ಬಳಿ ವರದಿಗಾರನ ಲೂಟಿ, ಬಾಲಾರೋಪಿ ಸಹಿತ 3 ಬಂಧನ. ಪಾನ ಮತ್ತು ಬೈಕ್ ಸವಾರರ ಅವಾಂತರ, ಒಬ್ಬರ ಸಾವು, 3 ಆಸ್ಪತ್ರೆಗೆ. ಕನ್ನಡದ ಕಟ್ಟ ಅಭಿಮಾನ್ಯ, ರಾಜ್ಯ ವ್ಯಾಪ್ತಿ ಸೈಕಲ್ ಪ್ರವಾಸ. ಮಂಗಳೂರಿನ ನಂತೂರು ಪದವಿನಲ್ಲಿ ನಿಲ್ಲಿಸಿದ ಲಾರಿಯಲ್ಲಿ ಶವವೊಂದು ಪತ್ತೆಯಾಗಿದ್ದು, ಆ ವ್ಯಕ್ತಿಯ ಸಾವಿನ ಕುರಿತು ನಿಗೂಢತೆ ಕವಿದಿದೆ. ಹರಿಯಾಣದ ಮಲ್ಕನ್ ಸಿಂಗ್ ಎಂಬವರಿಗೆ ಸೇರಿದ ಲಾರಿ ಇದಾಗಿದ್ದು, ಅದರಲ್ಲಿ ಮಂಗಳೂರಿನ ಸಂಸ್ಥೆಯೊಂದಕ್ಕೆ ಪ್ಲೈವುಡ್ ಲೋಡ್ ಮಾಡಲಾಗಿತ್ತು. ಅನ್ಲೋಡ್ ಮಾಡಿದ ಬಳಿಕ ಲಾರಿ ಬಾಡಿಗೆಗಾಗಿ ಕಾಯುತ್ತಾ ನಂತೂರಿನಲ್ಲಿ ನಿಂತಿತ್ತು. ಅದರಲ್ಲಿ ಪತ್ತೆಯಾದ ಶವ ಅದರ ಕ್ಲೀನರ್ 60 ವರ್ಷದ ಬಿಯಂತ್ ಅಶೋಕ್ ಎಂಬುದೆನ್ನಲಾಗಿದೆ. ಶವದ ಮರಣೋತ್ತರ ಪರೀಕ್ಷೆ ವೇಳೆ ಆ ವ್ಯಕ್ತಿ ಶವ ಸಿಕ್ಕಿದ 4 ದಿನಗಳ ಹಿಂದೆ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಶವದ ದೇಹದ ಮೇಲೆ ಯಾವುದೇ ಬಾಹ್ಯ ಗುರುತುಗಳಿಲ್ಲ. ಲಾರಿ ಚಾಲಕ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ಪೊಲೀಸರಿಗೆ ಆತನ ವಿಳಾಸ ಸಿಕ್ಕಿದ್ದು, ತನಿಖೆಯ ಉದ್ದೇಶದಿಂದ ಆತನ ಹೆಸರನ್ನು ಬಹಿರಂಗಪಡಿಸಿಲ್ಲ. ಅಶೋಕ್ ಅಂತ 60 years ಅವನಿಗೆ 60 years ಅಶೋಕ್ ಅಂತ ಡ್ರೈವರ್ ಆಗಿತ್ತು. ಇವರು ಕ್ಲೀನರ್ ಡ್ರೈವರ್ ಎಲ್ಲ ಅಲ್ಲಿಯವರೇ ಅಲ್ಲಿಂದ ಪ್ಲೈವುಡ್ ಲೋಡ್ ಆಗಿದೆ. 10 days ಬ್ಯಾಕ್ ಅಲ್ಲಿಂದ ಬಿಟ್ಟಿದ್ದಾರೆ. ಪ್ಲೈವುಡ್ ಇದು ಲೋಡ್ ಆಗಿದೆ. ಸೊ ವಾಪಸ್ ಬಂದು ಇಲ್ಲಿಟ್ಟು ಹೋಗಿದ್ದಾರೆ. ಸೊ ಅದು ಏನಾಗಿದೆ ಅಂತ ನೋಡ್ಬೇಕಷ್ಟೇ. ಅವರಲ್ಲಿ ಏನಾದರೂ ಡ್ರೈವರಲ್ಲೂ ಇವನಿಗೆ ಏನಾದರೂ ಕ್ಲಾಸಿಕ್ ಇನ್ಮೇಲೆ ನೋಡ್ಬೇಕಲ್ಲ. ಡ್ರೈವರ್ ಈಗ ಇಲ್ಲಿ ಈಗ ಏನು ಮಾಹಿತಿ ಬಂದಿದೆ, ಇಲ್ಲಿದೆ, ಸಿಕ್ಕಿದೆ, ನೋಡಿದ್ದೀವಿ. ಇನ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಈಗ ಡ್ರೈವರ್ ಸಿಗಲಿಲ್ಲ. ಡ್ರೈವರ್ ಸಿಕ್ಕಿದ್ದಾನೆ ಸರ್ ನಿಮಗೆ? ಡ್ರೈವರ್ ಕೇಳಬಾರ್ದಷ್ಟೇ, ಡ್ರೈವರ್ ಇಲ್ಲ ಸಿಕ್ಕಿಲ್ಲ. ಕುಡಿತದ ಮತ್ತಿನಲ್ಲಿ ಟ್ರಿಪಲ್ ರೈಡ್ ಮಾಡಿಕೊಂಡು ಬಂದವರ ಬೈಕೊಂದು ರಸ್ತೆ ದಾಟಲೆಂದು ರಸ್ತೆ ಬದಿಯಲ್ಲಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಅದರ ಚಾಲಕ ವೃದ್ಧರೊಬ್ಬರು ಬಲಿಯಾಗಿದ್ದು, ಸಹಸವಾರ ಹಾಗೂ ಪಾದಾಚಾರಿ ತಾಯಿ ಮಗು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಮುಲ್ಕಿ ಠಾಣಾ ವ್ಯಾಪ್ತಿಯ ಕಾರ್ನಾಡು ದರ್ಗಾ ರೋಡಿನಲ್ಲಿ ನಡೆದಿದೆ. ಮೃತರು ದರ್ಗಾ ರೋಡ್ ನಿವಾಸಿ 70 ವರ್ಷ ಪ್ರಾಯದ ಯೂಸುಫ್ ಖಾನ್ ಯಾನೆ ಬಾವ. ಅವರ ಅಳಿಯ ಅಬ್ದುಲ್ ಹಕೀಂ ಗಂಭೀರ ಗಾಯಗೊಂಡು ಮಂಗಳೂರಿನ ಯುನಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಲ್ಲದೆ ಪಾದಾಚಾರಿಗಳಾದ ತಾಯಿ ಹಾಗೂ ಮಗು ಮುಕ್ಕ ಶ್ರೀನಿವಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಿಡಿ ಕಾಂಟ್ರಾಕ್ಟರ್ ಯೂಸುಫ್ ಖಾನ್ ಹಾಗೂ ಅವರ ಅಳಿಯ ಅಬ್ದುಲ್ ಹಕೀಂ ಸ್ಕೂಟರಿನಲ್ಲಿ ಕಾರ್ನಾಡು ಸಂತೆಗೆ ತೆರಳಿ ಮನೆಗೆ ಮರಳಲೆಂದು ಮನೆಯ ಪಕ್ಕದ ರಸ್ತೆಯಲ್ಲಿ ನಿಂತಿದ್ದ ವೇಳೆ ಕೊಲ್ನಾಡು ನಿವಾಸಿ ಶರಣ್ ಎಂಬಾತ ನಾಗರಾಜ್ ಹಾಗೂ ಅವನ ಮತ್ತೋರ್ವ ಸ್ನೇಹಿತನೊಂದಿಗೆ ಅತಿ ವೇಗದಿಂದ ಬೈಕಿನಲ್ಲಿ ಬಂದು ರಸ್ತೆ ದಾಟಲೆಂದು ನಿಂತಿದ್ದ ಯೂಸುಫ್ ಖಾನ್ ಮತ್ತವರ ಅಳಿಯನಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಅಲ್ಲದೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ದರ್ಗಾ ರೋಡ್ ನಿವಾಸಿಗಳಾದ ತಾಯಿ ಮಗುವಿಗೆ ಕೂಡ ಡಿಕ್ಕಿ ಹೊಡೆದಿದ್ದಾನೆ. ಈ ದುರ್ಘಟನೆ ಯೂಸುಫ್ ಖಾನ್ ಅವರ ಮನೆಯ ಮುಂಭಾಗದ ರಸ್ತೆಯಲ್ಲಿ ನಡೆದಿದ್ದು, ಅಲ್ಲದೆ ಗಂಡ ಬರುತ್ತಿರುವುದನ್ನು ಕಂಡಿದ್ದ ಪತ್ನಿ ಗೇಟು ತೆರೆದು ಪಕ್ಕದಲ್ಲಿ ನಿಂತು ಅವರ ಬರುವಿಕೆಯನ್ನು ಕಾಯುತ್ತಿದ್ದರು. ಹಠಾತ್ತನೆ ಮತ್ತೊಂದು ಬೈಕ್ ಡಿಕ್ಕಿ ಹೊಡೆಯುವುದನ್ನು ಕಣ್ಣಾರೆ ಕಂಡ ಪತ್ನಿ ಆಘಾತಕ್ಕೊಳಗಾದರು. ನಗರದ ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ನಿಲ್ದಾಣದ ಬಳಿಯ ಬಾಲವನ ಪಾರ್ಕಿನಲ್ಲಿ ಕುಳಿತಿದ್ದ ಖಾಸಗಿ ವಾಹಿನಿಯೊಂದರ ವರದಿಗಾರ ನಾಗೇಶ್ ಎಂಬವರನ್ನು ಸುಳಿಗೆ ಮಾಡಿದ ಕುಪ್ಪೆಪದವ್ ಕುಳವೂರು ಗ್ರಾಮದ ನೆಲಚಿಲ್ ಸೈಟಿನ 29 ವರ್ಷದ ಗಣೇಶ್ ಪೂಜಾರಿ, ಕೊಲ್ಯ ಬೈಪಾಸಿನ 16 ವರ್ಷದ ಬಾಲಾರೋಪಿ ಮತ್ತು ಕೆರೆಬೈಲಿನ 30 ವರ್ಷದ ಮೊಹಮ್ಮದ್ ಅಶ್ರಫ್ ಎಂಬವರನ್ನು ಬಂಧಿಸಲಾಗಿದೆ.
ಆರೋಪಿಗಳಿಂದ ಒಂದು ಚಿನ್ನದ ಸರ, ಒಂದು ಮೊಬೈಲ್ ಫೋನ್ ಸೆಟ್ ಮತ್ತು ನಗದು ವಶಪಡಿಸಿಕೊಳ್ಳಲಾಗಿದೆ. ಡಿಸೆಂಬರ್ 18ರಂದು ಸಂಜೆ 5 ಗಂಟೆಗೆ ನಾಗೇಶ್ ಪಾರ್ಕಿನಲ್ಲಿ ಕುಳಿತಿದ್ದಾಗ ಲೂಟಿ ನಡೆದಿತ್ತು. ಇವರಲ್ಲಿ ಅಶ್ರಫ್ ಕಳವು ಮಾಲ್ ಖರೀದಿಸಿದ ವ್ಯಕ್ತಿಯಾಗಿದ್ದಾನೆ. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Maryhill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodialbel, Mangalore. Competitive examinations are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. ಮುಸ್ಲಿಂ ಸಮುದಾಯದೊಳಗಿನ ಪಂಗಡಗಳು ಹೊಂದಾಣಿಕೆಯೊಂದಿಗೆ ಬಾಳುವುದರ ಜೊತೆಗೆ ಹಿಂದೂ ಮುಸ್ಲಿಮರು ಸಹೋದರಂತೆ ಜೀವಿಸಿದರೆ ಮಾತ್ರ ಜೀವನ ಸಾರ್ಥಕ ಎಂದು ಅತ್ರಡಿ ಮೂಡಬಿದ್ರೆ ಸಂಯುಕ್ತ ಕಾಜಿ ಅಬೂಬಕರ್ ಮುಸ್ಲಿಯಾರ್ ಹೇಳಿದ್ದಾರೆ. ಅವರು ಮುಲ್ಕಿಯ ಅಂಗರಗುಡ್ಡೆ ಅಲ್ ಮದ್ರಸತುಲ್ ಬದ್ರಿಯ ಜುಮ್ಮಾ ಮಸೀದಿ ಜಮಾಯತ್ ಕಮಿಟಿ ಆಯೋಜಿಸಿದ ಬೃಹತ್ ಐಕ್ಯತಾ ಸಮಾವೇಶದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರಾಧ್ಯಕ್ಷ KM ಶರೀಫ್ ಸಮಾವೇಶವನ್ನು ಉದ್ಘಾಟಿಸಿದರು.
ದಕ್ಷಿಣ ಕನ್ನಡ ಜಿಲ್ಲಾ ಕರಾವಳಿ ಉತ್ಸವದ ಅಂಗವಾಗಿ ಡಿಸೆಂಬರ್ 23ರಿಂದ ಜನವರಿ 1ರವರೆಗೆ ಒಟ್ಟು 10 ದಿನಗಳ ಕಾಲ ಮಂಗಳೂರು ನಗರದ ವಸ್ತು ಪ್ರದರ್ಶನ ವೇದಿಕೆ ಹಾಗೂ ಕದ್ರಿ ಉದ್ಯಾನವನದ ವೇದಿಕೆಗಳಲ್ಲಿ ಪ್ರತಿದಿನ ಸಂಜೆ 6ರಿಂದ 9ರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭರತನಾಟ್ಯ, ನೃತ್ಯ ರೂಪಕ, ಜಾದೂ ಪ್ರದರ್ಶನ, ಯಕ್ಷಗಾನ, ತಾಳಮದ್ದಳೆ, ತುಳುನಾಟಕ ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉದಯೋನ್ಮುಖ ಕಲಾವಿದರು, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಜನಪ್ರಿಯ ಕಲಾವಿದರು ಭಾಗವಹಿಸಲಿದ್ದಾರೆಂದು ಕರಾವಳಿ ಉತ್ಸವದ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ನರೇಂದ್ರ ಎಲ್ ನಾಯಕ್ ತಿಳಿಸಿದ್ದಾರೆ. ಎಲ್ಲ ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವಿದ್ದು, ಕಲಾಸಕ್ತರು ಕಲಾ ಪ್ರದರ್ಶನದ ವೈಭವವನ್ನು ಸವಿಯಬೇಕಾಗಿ ಅವರು ಕೋರಿದ್ದಾರೆ. ಖ್ಯಾತ ಯಕ್ಷಗಾನ ಕಲಾವಿದ ಬಿ ಬಾಬು ಕುತ್ತಡ್ಕ ಅವರು ನಿಧನ ಹೊಂದಿದ್ದಾರೆ. 1944ರಲ್ಲಿ ಹುಟ್ಟಿದ ಅವರು 14 ವರ್ಷ ಪ್ರಾಯದಲ್ಲಿಯೇ ಕೂಡ್ಲು ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದರು. ನಂತರ ಸುಂಕದಗಟ್ಟೆ, ಕೊಲ್ಲೂರು, ಕಾಸರಗೋಡು, ಧರ್ಮಸ್ಥಳ, ಕರ್ನಾಟಕ, ಇರಾ, ಕದ್ರಿ, ಕುಂಬಳೆ ಮತ್ತು ಸುರತ್ಕಲ್ ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದರು. ಸುರತ್ಕಲ್ ಮೇಳದಲ್ಲಿ ಸತತ 23 ವರ್ಷ ತಿರುಗಾಟ ನಡೆಸಿದರು. ಅನಾರೋಗ್ಯದ ನಿಮಿತ್ತ ತಿರುಗಾಟ ನಿಲ್ಲಿಸಿದ ಬಳಿಕವೂ ಸುಮ್ಮನಿರದ ಅವರು ಶ್ರೀ ಗುರುರಾಘವೇಂದ್ರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಎಂಬ ಹವ್ಯಾಸಿ ತಂಡ ಕಟ್ಟಿ 10 ವರ್ಷಗಳ ಕಾಲ ತಿರುಗಾಟ ನಡೆಸಿದ್ದರು. ಹಲವಾರು ಪ್ರಸಂಗಗಳನ್ನು ಕೂಡ ರಚಿಸಿದ ಇವರಿಗೆ ಹಲವಾರು ಸನ್ಮಾನಗಳು ಸಂದಿವೆ. ಅವರಿಗೆ ಲೇಟೆಸ್ಟ್ ನ್ಯೂಸ್ನ ಅಂತಿಮ ನಮನ. ಮಂಜೇಶ್ವರ ಹೊಸಂಗಡಿ ಮಲ್ಹರ್ ಮಿಲಾದ್ ಜಲ್ಸಾ ಡಿಸೆಂಬರ್ 23ರಿಂದ 25ರ ತನಕ ನಡೆಯಲಿದೆ. 23ರಂದು ಬೆಳಿಗ್ಗೆ 9 ಗಂಟೆಗೆ ಸೈಯದ್ ಅತಾವುಲ್ಲಾ ತಂಗಳ್ ಉದ್ಯಾವರ ಅವರು ಧ್ವಜಾರೋಹಣಗೈವರು. 10 ಗಂಟೆಗೆ ಸೈಯದ್ ಅಹಮದ್ ಜಲಾಲುದ್ದೀನ್ ತಂಗಳ್ ನೇತೃತ್ವದಲ್ಲಿ ಮೌಲಿದ್ ಪಾರಾಯಣ ನಡೆಯಲಿದೆ. ರಫೀಕ್ ಅಸಾದಿ ದೇಲಂಪಾಡಿ ಭಾಷಣ ಮಾಡುವರು. 24ರಂದು ಸಂಜೆ 4 ಗಂಟೆಗೆ ಪೋಸೋಟ್ ಮಕಂ ಜಿಯಾಜತ್ನೊಂದಿಗೆ ಮಿಲಾದ್ ರ್ಯಾಲಿ ಆರಂಭಗೊಂಡು ಹೊಸಂಗಡಿಯಲ್ಲಿ ಸಮಾರೋಪಗೊಳ್ಳಲಿದೆ. ಮಂಜೇಶ್ವರ ಪ್ರೆಸ್ ಕ್ಲಬ್ ವಾರ್ಷಿಕ ಸಭೆಯು ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ರಹಿಮಾನ್ ಉದ್ಯಾವರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಳಿಕ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಅನೀಸ್ ಉಪ್ಪಳ, ಉಪಾಧ್ಯಕ್ಷರುಗಳಾಗಿ ರವಿ ಪ್ರತಾಪ್ ನಗರ ಮತ್ತು ಇಕ್ಬಾಲ್ ಉಪ್ಪಳ, ಕಾರ್ಯದರ್ಶಿಯಾಗಿ ಸಾಯಿಭದ್ರ ರೈ ಶಿರಿಯಾ, ಜೊತೆ ಕಾರ್ಯದರ್ಶಿಗಳಾಗಿ ರತನ್ ಕುಮಾರ್ ಮತ್ತು ಜಗದೀಶ್ ಹಾಗೂ ಕೋಶಾಧಿಕಾರಿಯಾಗಿ ಸಲಾಂ ವರ್ಕಾಡಿ, ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ಅರ್ಷದ್ ವರ್ಕಾಡಿ, ಆರಿಫ್ ಮಚ್ಚಂಪಾಡಿ, ರಹಿಮಾನ್ ಉದ್ಯಾವರ, ಜಯ ಮಣಿಯಂಪಾರೆ, ನಿಶಾ ಕಿರಣ್, ನಾಗಾರ್ಜುನ್, ನಾಸಿರ್, ರಾಜೇಶ್ ದಡ್ಡಂಗಡಿ ಮೊದಲಾದವರನ್ನು ಆಯ್ಕೆ ಮಾಡಲಾಯಿತು.
इश्क मेरे फीवर में चढ़ गई बल्लियां दौल बल्लियां सामने तेरी वेस्ट पड़ गई दुनिया ई दुनिया नेंपापुंडा आदिना सुरतुयिन आ क्षण బలిపున ఈ గంటెల మణిపుర పక్క 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 బలిపున ఈ దినల కరియుజా A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. ಧ್ವಜ ಬಣ್ಣದ ಸೈಕಲ್. ಅದರ ಹಿಂದೆ ಸೈಕಲ್ ರಿಮ್ ಮೇಲೆ 30 ಜಿಲ್ಲೆಗಳನ್ನು ಪ್ರತಿನಿಧಿಸುವ 30 ಕನ್ನಡ ಬಾವುಟ. ಸಣ್ಣದಾದ ನಗುಮುಖ, ಉದ್ದನೆಯ ಕೂದಲು, ಬಣ್ಣದ ಮಂಕಿ ಕ್ಯಾಪ್, ರುಮಾಲು, ಅಂಗಿ ಪ್ಯಾಂಟ್ ಧರಿಸಿರುವ ಈತನನ್ನು ನೋಡಿದಾಗಲೇ ಕನ್ನಡದ ಕಂಪು ಪಸರಿಸುವ ಕನ್ನಡಾಭಿಮಾನಿಯ ಸೈಕಲ್ ಎಂದು ಅರಿವಾಗುತ್ತದೆ. ಸೈಕಲ್ ಏರಿ ರಾಜ್ಯ ಸುತ್ತುತ್ತಿರುವ ಈ ಯುವಕನ ಹೆಸರು ಗೋಪಾಲ. ವಯಸ್ಸು 24. ಈ ಬಾರಿಯ ಅಖಿಲ ಭಾರತ ಕನ್ನಡ ಸಮ್ಮೇಳನ ಹಾಸನದಲ್ಲಿ ಎನ್ನುತ್ತಾ ಸೈಕಲ್ ಏರಿ ಸಾಗುತ್ತಿದ್ದಾನೆ ಹಾವೇರಿಯ ಯುವಕ ಗೋಪಾಲ್. ಜನವರಿ 12ರಂದು ಹಾವೇರಿಯಿಂದ ಆರಂಭಗೊಂಡ ಈ ಯುವಕನ ಸೈಕಲ್ ಯಾತ್ರೆ 98 ದಿನಗಳಲ್ಲಿ 30 ಜಿಲ್ಲೆಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕನ್ನಡ ಸಮ್ಮೇಳನ ಹಾವೇರಿಯಲ್ಲಿ ಎಂದು ಘೋಷಣೆಯಾಗಿದ್ದ ಹಿನ್ನೆಲೆಯಲ್ಲಿ ಈತ ರಾಜ್ಯಾದ್ಯಂತ ಸೈಕಲ್ ಯಾತ್ರೆ ನಡೆಸಿ ಹಾವೇರಿಯಲ್ಲಿ ನಡೆಯುವ 80ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನಕ್ಕೆ ಬನ್ನಿ ಎಂದು ಕರೆ ನೀಡಿದ್ದರು. ಆದರೆ ವಿವಿಧ ಕಾರಣಗಳಿಂದಾಗಿ ಕನ್ನಡ ಸಮ್ಮೇಳನದ ಸ್ಥಳ ಬದಲಾವಣೆಯಾದ್ದರಿಂದ ಮತ್ತೊಮ್ಮೆ ರಾಜ್ಯ ಸುತ್ತುವ ಅನಿವಾರ್ಯತೆ ಗೋಪಾಲ್ಗೆ ಬಂದಿದೆ. ಕನ್ನಡದ ಮೇಲಿನ ಪ್ರೀತಿ ಜಾಗೃತಿಗಾಗಿ ತಾನು ಸೈಕಲ್ನಲ್ಲಿ ಪ್ರಯಾಣಿಸುತ್ತಿದ್ದೇನೆ, ಇದೇನು ನನಗೆ ಕಷ್ಟವಲ್ಲ ಎಂದು ಆತ ನಗುತ್ತಲೇ ಹೇಳುತ್ತಾರೆ. ಕಳೆದ ನವೆಂಬರ್ 25ರಿಂದ ಹಾವೇರಿಯಿಂದ 2ನೇ ಹಂತದ ಸೈಕಲ್ ಜಾಥಾ ಆರಂಭಿಸಿರುವ ಗೋಪಾಲ್ 24 ದಿನಗಳಲ್ಲಿ 20 ಜಿಲ್ಲೆಗಳಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಮಂಗಳೂರಿನಿಂದ ಕೊಡಗು ಜಿಲ್ಲೆಗೆ ತೆರಳುವ ದಾರಿ ಮಧ್ಯೆ ಕರ್ನಾಟಕದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಗೋಪಾಲ್, ಕಳೆದ ಪ್ರವಾಸದಲ್ಲಿ ಹಾವೇರಿಯಲ್ಲಿ ಕನ್ನಡ ಸಮ್ಮೇಳನ ಎಂದಿದ್ದೆ, ಆದರೆ ಈಗ ಬದಲಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ಪ್ರವಾಸ ಹೊರಟಿದ್ದೇನೆ. ಕಳೆದ ಬಾರಿ ಕಂಡವರೆಲ್ಲ ಈ ಬಾರಿ ಮತ್ತೆ ನನ್ನ ಬಳಿ ಬಂದು ಮಾತನಾಡುತ್ತಾರೆ. ಅವರೆಲ್ಲರಿಗೂ ಸಮ್ಮೇಳನಕ್ಕೆ ಆಹ್ವಾನ ನೀಡುತ್ತಾ ಸಾಗುತ್ತಿದ್ದೇನೆ ಎಂದು ವಿವರ ನೀಡಿದರು. ಎರಡನೇ ಬಾರಿ ಹೋಗ್ತಾ ಇದ್ದೀರಾ? ಯಾಕೆ ಹೋಗ್ತಾ ಇದ್ದೀರಾ ಎರಡನೇ ಬಾರಿ? ಈ ಸಾರಿ ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಜನರು ಭಾಗವಹಿಸುವಂತೆ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯಾತ್ರೆಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಮ್ಮ ಹಾವೇರಿಯಲ್ಲಿ ಅಂತ ಘೋಷಣೆ ಆದಾಗ ಕೂಡ ನಾನು ಯಾತ್ರೆಯನ್ನು ಮಾಡಿದ್ದೆ. ಆದರೆ ಅನಿವಾರ್ಯ ಕಾರಣದಿಂದ ಅಲ್ಲಿ ರದ್ದಾಗಿ ಇವಾಗ ತಿರ್ಗಾ ಹಾಸನ ಜಿಲ್ಲೆ ಅಂತಂದು ಹೇಳಿದ್ದಾರೆ, ಅಲ್ಲಿ ನಡೆಯುತ್ತೆ. ಅದ್ರ ಪರವಾಗಿ ಹೋಗ್ತಾ ಇದ್ದೆ. ಯಾಕಂದರೆ ಹಾವೇರಿ ಅಂತಂದೇಳಿ ಎಲ್ಲ ಕಡೆ ಹೇಳ್ಕೊಂಡು ಹೋಗಿದ್ದೆ. ಇವಾಗ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಹಾಸನ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. 30 ನಮ್ಮ ಕರ್ನಾಟಕದ 30 ಜಿಲ್ಲೆಗೆ ಯಾತ್ರೆ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಆಯ್ತು ಈಗ ಎರಡನೇ ಯಾತ್ರೆ? ಏನು ಸರ್? ಎರಡನೇ ಯಾತ್ರೆ ಆರಂಭ ಆಗಿ ಎಷ್ಟು ದಿನ ಆಯಿತು? ಇವಾಗ ನಾನು 24ನೇ ದಿನ ಇಲ್ಲಿ ಬಂದಿರೋದು. ಇನ್ನೂ ಇವಾಗ ಹೋಗ್ತಾ ಇರೋದು 16ನೇ ಜಿಲ್ಲೆ ಮಡಿಕೇರಿಯಿಂದ ಮತ್ತೆ ಇನ್ನೂ 14 ಜಿಲ್ಲೆ ಇದೆ ಮಾಡ್ತೀವಿ. 14 ಜಿಲ್ಲೆಗೂ ಊಟ ಯಾಕೆ ಏನು ಮಾಡ್ತೀರಿ? ಹೋಗ್ಬೇಕಾದ್ರೆ ಅಭಿಮಾನಿಗಳು ಅನಂತರ ಕನ್ನಡ ಪರ ಸಂಘಟನೆಗಾರರು ಅವರು ಸಿಕ್ಕಿರ್ತಾರೆ, ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಾಂದರೆ ಅನಿವಾರ್ಯ ಇದ್ದರೆ ಹೋಟೆಲಲ್ಲಿ ಮಾಡ್ಕೊಂಡು
ಇಲ್ಲೇ 30 ಬಾವುಟ ಇದೆ. ಇದು ಒಂದು 31 ಇದು ಮುಂದ್ಗಡೆ ಇರೋದು. ಇಲ್ಲಿರೋದು 30 ಬಾವುಟ. ಅಂದರೆ 30 ಜಿಲ್ಲೆಯ ಒಂದು ಸೂಚನೆಯನ್ನು ತೋರಿಸುತ್ತೆ. ಅಗಲ ಕಿರಿದಾದ ಯಾವತ್ತು ಟ್ರಾಫಿಕ್ ಕಿರಿಕಿರಿ ಅನುಭವಿಸುತ್ತಿದ್ದ ಹಳೆಯ ಕಾರ್ ಸ್ಟ್ರೀಟ್ ರಸ್ತೆಯನ್ನು ಅಗಲಗೊಳಿಸಿ ಕಾಂಕ್ರೀಟೀಕರಣ ಮಾಡಲಾಗಿದೆ. ಇನ್ನು ನ್ಯೂ ಚಿತ್ರದಿಂದ ಕುದ್ರೋಳಿ ಮೂಲಕ ಲೇಡಿ ಹಿಲ್ ಸರ್ಕಲ್ ವರೆಗಿನ ರಸ್ತೆಯನ್ನು ಅಗಲಗೊಳಿಸಿ ಕಾಂಕ್ರೀಟೀಕರಣ ಮಾಡುವ ಕಾಮಗಾರಿ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಕಾರ್ ಸ್ಟ್ರೀಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಿಂದೆ ಇಲ್ಲಿ ಯಾವುದೇ ವಾಹನ ನಿಲುಗಡೆ ಮಾಡಲು ಸಾಧ್ಯವೇ ಇರಲಿಲ್ಲ. ಇದು ಶ್ಲಾಘನೀಯ ಕೆಲಸವೇ ಹೌದು. ಆದರೆ ಸಮ ದಿನಗಳಲ್ಲಿ ಒಂದು ಬದಿಯಲ್ಲಿ ಮತ್ತು ಬೆಸ ದಿನಗಳಲ್ಲಿ ಇನ್ನೊಂದು ಬದಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ. ಅಂದರೆ ಪ್ರತಿ ತಿಂಗಳು 1, 3, 5 ಮುಂತಾದ ದಿನಗಳಲ್ಲಿ ಒಂದು ಕಡೆ ಮತ್ತು 2, 4, 6 ಮುಂತಾದ ದಿನಗಳಲ್ಲಿ ಒಂದು ಕಡೆ. ಆದರೆ ಇಲ್ಲಿನ ಬೋರ್ಡುಗಳನ್ನು ಇಂಗ್ಲಿಷ್ನಲ್ಲಿ ಮಾತ್ರ ಹಾಕಲಾಗಿರುವುದು ಸಂಬಂಧಪಟ್ಟವರ ವಿವೇಕಹೀನತೆಯನ್ನು ತೋರಿಸುತ್ತಿದೆ. ಪಾರ್ಕಿಂಗ್ ಮಾಡಬಹುದು ಎಂಬ ಸಂಜ್ಞೆ ಇರುವ ಈ ಸೂಚನಾ ಫಲಕಗಳಲ್ಲಿ ನೋ ಪಾರ್ಕಿಂಗ್ ಎಂದಿಲ್ಲ. ಇದನ್ನು ಮೀರಿದರೆ ಪೊಲೀಸರು ಕೇಸು ಬೇರೆ ಹಾಕುತ್ತಾರೆ. ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಇಂಗ್ಲಿಷ್ ಗೊತ್ತಿದೆ ಎಂದು ಈ ವ್ಯವಸ್ಥೆಯನ್ನು ಮಾಡಿರುವವರು ಭಾವಿಸುತ್ತಂತಿದೆ. ಅಲ್ಲದೆ ಇದು ಕನ್ನಡ ನಾಡು, ತುಳುನಾಡು ಎಂಬುದನ್ನು ಅವರು ಮರೆತಂತಿದೆ. ಕನ್ನಡ, ತುಳು, ಬ್ಯಾರಿ, ಕೊಂಕಣಿ ಇತ್ಯಾದಿ ಸ್ಥಳೀಯ ಭಾಷೆಗಳನ್ನು ಮಾತನಾಡುವ ನಮ್ಮ ಎಲ್ಲ ಜನರಿಗೆ ಇಂಗ್ಲಿಷ್ ಓದಲು ಬರುತ್ತದೆ ಎಂದು ತಿಳಿದುಕೊಂಡಂತಿದೆ.